ಎಲ್ಲ ಗೃಹಲಕ್ಷ್ಮಿಯರಿಗೆ 10,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಹೌದು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 4,000 ರೂಪಾಯಿ, 2 ಕಂತು ಹಣ, ಇನ್ನು 3 ತಿಂಗಳ ಕಂತು 6,000 ರೂಪಾಯಿ. ಒಟ್ಟು ವೀಕ್ಷಕರೇ 10,000 ರೂಪಾಯಿ ಹಣ ಬರ್ತಾ ಇದೆ. ಎಲ್ಲ ಗೃಹಲಕ್ಷ್ಮಿಯರು ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನು ಪೂರ್ತಿಯಾಗಿ ನೋಡಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಕೂಡ ಭರ್ಜರಿ ಬ್ರೇಕಿಂಗ್ ನ್ಯೂಸ್. ಅಕ್ಕಿ ಜೊತೆಗೆ ಮುಂದಿನ ತಿಂಗಳಿನಿಂದಲೇ ಎಲ್ಲರಿಗೂ ಕೂಡ ಅಡುಗೆ ಎಣ್ಣೆ ಕೂಡ ಸಿಗುತ್ತೆ, ಉಪ್ಪು ಸಿಗುತ್ತೆ, ಸಕ್ಕರೆ ಸಿಗುತ್ತೆ, ತೊಗರಿಬೇಳೆ ಕೂಡ ಸರ್ಕಾರದಿಂದ ಸಿಗುತ್ತೆ, ಫ್ರೀ, ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ. ಎಲ್ಲ BPL ಕಾರ್ಡ್ ಇದ್ದವರಿಗೆ ಬಂಪರ್ ಬ್ರೇಕಿಂಗ್ ನ್ಯೂಸ್ ಇಂದು ಇದೆ. ಮಾರ್ಚ್ ತಿಂಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಲಿದ್ದಾರೆ. ಈ ಬಜೆಟ್ನಲ್ಲಿ ಯಾರಿಗೆಲ್ಲ ಬಂಪರ್ ಸಿಹಿ ಸುದ್ದಿ ಸಿಗಲಿದೆ, ರೈತರಿಗೆ ಆಗಿರಬಹುದು ಮತ್ತು ಮಹಿಳೆಯರಿಗೆ ಆಗಿರಬಹುದು. ವೀಕ್ಷಕರೇ, ವಿಡಿಯೋ ಪೂರ್ತಿಯಾಗಿ ನೋಡಿ. ಎಲ್ಲ ಡೀಟೇಲ್ ಆಗಿ ಮಾಹಿತಿ ನಿಮಗೆ ಕೊಟ್ಟಿದ್ದೇವೆ. ಎಷ್ಟು ಮಾತ್ರವಲ್ಲದೆ ನಮ್ಮ ಕೇಂದ್ರ ಸರ್ಕಾರ ಕೂಡ ಮೋದಿ ಸರ್ಕಾರ ಬಜೆಟ್, ಹೌದು, ನಮ್ಮ ಭಾರತದ ಬಜೆಟ್ ಕೂಡ ಫೆಬ್ರವರಿ 1ನೇ ತಾರೀಕಿನಿಂದ ನಿರ್ಮಲಾ ಸೀತಾರಾಮ್ ಅವರು ಮಂಡನೆ ಮಾಡಲಿದ್ದಾರೆ. ಮೋದಿ ಸರ್ಕಾರದ ಬಜೆಟಲ್ಲಿ ರೈತರಿಗೆ, ಮಹಿಳೆಯರಿಗೆ, ನಮ್ಮ ಉದ್ಯಮಿದಾರರಿಗೆ ಕೂಡ ಆಗಿರಬಹುದು. ವೀಕ್ಷಕರೇ, ಮತ್ತೆ ಬ್ಯಾಂಕುಗಳಿಗೆ ಎಲ್ಲರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ. ಸ್ನೇಹಿತರೆ, ಬ್ರೇಕಿಂಗ್ ನ್ಯೂಸ್ ಕೂಡ ಬರಲಿದ್ದಾವಂತೆ. ಸೊ ವಿಡಿಯೋನು ಪೂರ್ತಿಯಾಗಿ ನೋಡಿ. ಇನ್ನು ಬಂಗಾರದ ಬೆಲೆ ಕೂಡ 40,000 ರೂಪಾಯಿಗೆ ಸಿಗುತ್ತಾ? ಹೌದಾ? ಯಾಕೆಂದರೆ ಈಗ ಹೊಸ ಥರ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇಲ್ಲಿ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಬೆಳ್ಳಿ ಮತ್ತು ಬಂಗಾರ ಪ್ರಿಯರಿಗೆ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್. ಹೌದು ವೀಕ್ಷಕರೇ, ನಿಮಗೂ ಕೂಡ ಈಗ 50,000 ರೂಪಾಯಿ ಒಳಗಡೆ ಬಂಗಾರ ಸಿಗುತ್ತಾ? ಅದು ಹೇಗೆ ಸಿಗುತ್ತೆ? ಬೆಳ್ಳಿ ಕೂಡ ನಿಮಗೆ 1 kg 2,70,000 ರೂಪಾಯಿ ಆಗಿದ್ದರೆ ಒಂದು ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂಥದ್ದು. ಅದು ಕೂಡ ಏನಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು 1 ರೂಪಾಯಿಗೆ ಕೊಟ್ಟರೆ ಏನು ಬರುತ್ತೆ ಎಂಬುದು. ಈ ಕಾಲದಲ್ಲಿ 200 ರೂಪಾಯಿಗೆ ಇಂಟರ್ನೆಟ್ ಕೊಡ್ತಾ ಇದೆ ಈ ಕಂಪನಿ. 30 ದಿನಗಳವರೆಗೂ ಕೂಡ ಇಂಟರ್ನೆಟ್ ಕರೆಗಳು ಸಿಗಲಿದೆ. ನಿಮ್ಮ ಹತ್ತಿರ ಯಾವ ಒಂದು ಕಂಪನಿ ಸಿಮ್ ಇದೆ ಕಮೆಂಟ್ ಮಾಡಿ. ನಮ್ಮ ಹತ್ತಿರವೂ ಕೂಡ ಸಿಮ್ ಇದೆ. ನಿಮ್ಮ ಹತ್ತಿರ ಯಾವ ಸಿಮ್ ಕಾರ್ಡ್ ಇದೆ ಬೇಗನೆ ಹೇಳಿ, ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ನು ಈ ವಿಡಿಯೋಗೆ ನೀವು ಕೂಡ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ವೀಕ್ಷಕರೇ, ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋನು ಶುರು ಮಾಡೋಣ ಬನ್ನಿ. ಅದಕ್ಕೆಂದರೆ ತುಂಬ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಇವತ್ತು ಸಿಹಿ ಸುದ್ದಿ ಬಂದಿರುತ್ತವೆ. ಇನ್ನು ಕಮೆಂಟಲ್ಲಿ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಅದೇ ಥರ ನಿಮಗೂ ಕೂಡ ಸೆಪ್ಟೆಂಬರ್ ತಿಂಗಳವರೆಗೂ ಕೂಡ ಹಣ ಬಂದಿದೆಯಾ? ಜನವರಿಯಲ್ಲಿ ನಿಮಗೆ 2,000 ರೂಪಾಯಿ ಹಣ ಬಂದಿದೆಯಾ? ಎಸ್ ಆರ್ ನೋ ಎಂಬುದು ಮೂಲಕ ಗೃಹಲಕ್ಷ್ಮಿಯವರು ಕೂಡ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ ಕೂಡ ಇದೆ ಕೆಳಗಡೆ, ಬೇಗನೆ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕೂಡ ಒತ್ತಿ. ವೀಕ್ಷಕರೇ, ಎಲ್ಲ ಗೃಹಲಕ್ಷ್ಮಿಯರು ಕೂಡ 4,000 ರೂಪಾಯಿ ಒಂದು ಕಡೆಗೆ ಹಣ ಜಮೆ ಮಾಡಲು ಸರ್ಕಾರ ತೀರ್ಮಾನ ಮಾಡಿದೆ. ಹೌದು, ಇದು ಅಧಿಕೃತವಾಗಿ ಬಂದಿರುವ ಅಪ್ಡೇಟ್ ಆಗಿರೋದರಿಂದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 4,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಈಗ ಬರಲಿದೆ. ವೀಕ್ಷಕರೇ, ಹಣಕಾಸು ಇಲಾಖೆ ಹಣ ಬಿಡುಗಡೆ ಮಾಡ್ತಾ ಇದ್ದಂತೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಮಾಡ್ತೇವೆ ಅಂತ ಕೂಡ ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ. ಇಲಾಖೆಯವರು ಅನುಮತಿ ನೀಡಿದ ತಕ್ಷಣವೇ 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಫಲಾನುಭವಿಗಳಿಗೆ ಅಕೌಂಟ್ಗೆ ಜಮೆ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ. 2 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಆರ್ಥಿಕ ಇಲಾಖೆ ಅನುಮತಿಯೊಂದಿಗೆ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಅನರ್ಹ ರೇಷನ್ ಕಾರ್ಡ್ ರದ್ದಾಗಿರುವ ಕಾರಣ ಕೆಲವರಿಗೆ ಹಣ ಸಂದಾಯವಾಗಿಲ್ಲ. ಆಹಾರ ಇಲಾಖೆಯಿಂದ ಹೊಸ ಡಾಟಾ ಬಂದ ತಕ್ಷಣ ಅವರಿಗೂ ಕೂಡ ಹಣ ಹಾಕ್ತೀವಿ. ರೇಷನ್ ಕಾರ್ಡ್ ಆಧರಿಸಿದ ನಾವು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ದುಡ್ಡು ಹಾಕ್ತೀವಿ. ಕೆಲ ರೇಷನ್ ಕಾರ್ಡ್ ಇದ್ದ ರದ್ದಾಗುತ್ತಾ, ದುಡ್ಡು ತಡೆ ಹಿಡಿಯಲಾಗುತ್ತಾ? ಒಂದು ವೇಳೆ ಅವರು ತೆರಿಗೆ ಪಾವತಿ ಮಾಡ್ತಾ ಇಲ್ಲ, GST ರಿಟರ್ನ್ ಮಾಡ್ತಾ ಇಲ್ಲ ಅಂದರೆ ಅವರಿಗೆ ಮಾತ್ರ ದುಡ್ಡು ಹಾಕ್ತೀವಿ ಅಂತಲೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಹಣ ಫೆಬ್ರವರಿ ಮಾರ್ಚ್ ತಿಂಗಳ 4,000 ರೂಪಾಯಿ ಅಂತೂ ನಿಮಗೆ ಈಗ ಜಮೆ ಆಗುತ್ತಾ? ಇದು 1 ವಾರ ಆಗ್ಬೋದು, 20-25 ದಿನಗಳು ನಿಮ್ಮ ಅಕೌಂಟ್ಗೆ ಹಣ ಬಂದು ಬೀಳಲಿದೆ. ಇನ್ನು ಎರಡನೇದಾಗಿ ಮತ್ತೆ ಇಲ್ಲಿ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಆ 1 ತಿಂಗಳ ಹಣವು ಕೂಡ ಬರಬೇಕು ಅಂತ ಗೃಹಲಕ್ಷ್ಮಿ ಅವರು ಇಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನಿಮಗೆ ಯಾವುದಾದ್ರೂ ಕಂತು ಜಮೆ ಆಗಿದೆಯಾ? ನೀವು ಕೂಡ ಕಮೆಂಟ್ ಮಾಡಿ. ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದರೂ ಕೂಡ ಯಾವಾಗ ಬರುತ್ತೆ ವೀಕ್ಷಕರೇ? ಇಲ್ಲಿ ನಿಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ, ಇಲ್ಲಿ ನಿಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕ್ಲಿಯರ್ ಆಗಬಹುದು. ಸದ್ಯಕ್ಕೆ ಸರ್ಕಾರದ ನಿಮಗೆ ಹಳೆಯ ಕಂತು ಬ್ಯಾಲೆನ್ಸ್ ಇರುವ ಕಂತನ್ನು ಕ್ಲಿಯರ್ ಮಾಡಲು ಮುಂದಾಗ್ತಾ ಇದೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ
ಹಾಕಬೇಕು ಅಂತ ಚರ್ಚೆಗಳು ನಡೀತಾ ಇದ್ದಾವೆ. ಅದನ್ನು ಕ್ಲಿಯರ್ ಮಾಡಲು ಸರ್ಕಾರ ಈಗ ಮುಂದಾಗಿದೆ. ಹಣಕಾಸು ಇಲಾಖೆ ಹೌದು ವೀಕ್ಷಕರೇ, ಆರ್ಥಿಕ ಇಲಾಖೆಯವರು ಹಣ ಬಿಡುಗಡೆ ಮಾಡ್ತಾ ಇದ್ದಂತೆ ಹಣವನ್ನು ಕೂಡ ಮೊದಲು ಜಮೆ ಮಾಡ್ತೇವೆ ಅಂತ ಹೇಳಿದ್ದಾರೆ.